ಇಟ್ಸ್ ರಿವ್ಯೂ ಟೈಮ್ ಗಾಯ್ಸ್. ನಾವು ಇವಾಗ ತಾನೇ ಬಿರಿಯಾನಿ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಫ್ಯಾಕ್ಟ್ರಿಯಲ್ಲಿ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದೀವಿ. ಏನು ಸಖತ್ತಾಗಿದ್ದು ಅಂತೀರಾ? ಹೋಗಿದ ತಕ್ಷಣ ಏನಾಯ್ತು ಬ್ರೋ? ಹೋಗಿದ ತಕ್ಷಣ ಈಚೆ ಒಂದು 10 ನಿಮಿಷ ಕಾಯ್ಬೇಕಾಯ್ತು. ಸ್ವಲ್ಪ ರಶ್ ಇತ್ತು, ಯಾಕಂದ್ರೆ ಮೋಸ್ಟ್ಲಿ ಸ್ಟಾರ್ಟಪ್ ಅನ್ಸುತ್ತೆ ಅವ್ರದ್ದು. ಮತ್ತೆ ಇನ್ನೊಂದೇನು ಗೊತ್ತಾ, ನಾವು ಫಸ್ಟ್ ಹೋಗಿದ್ವಿ, ನಾವಾದ್ಮೇಲೆ ಒಂದು 10 ಜನ ಬಂದ್ರು. ನಾನು ಗಾಬರಿ ಆಗೋದೆ ಗುರು, ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್. ನಾವು ಫಸ್ಟ್ ಬಂದಿದ್ವಿ, ಸೊ ಬೇರೆಯವ್ರಿಗೆ ಕೊಟ್ಬಿಡ್ತಾರ ಅಂತ ಒಂದು ಭಯ ಇತ್ತು. ಬಟ್ ಆಕ್ಚುಲಿ ಬಿರಿಯಾನಿ ಫ್ಯಾಕ್ಟ್ರಿ ತುಂಬಾ ಲಾಯಲ್ ಆಗಿದ್ರು. ನಾವು ಹೋದಾಗ ನಾವು ತಗೊಂಡಿದ್ದೇನಂದ್ರೆ ಕಾಂಬೋ ಆಫರ್. ನಿಮಗೆ ಎಷ್ಟೊಂದು ಆಫರ್ ಇದೆ. ಒಂದು ಅನ್ಲಿಮಿಟೆಡ್ ಆಫರ್ ಇದೆ, ಅದು 240 ಎಷ್ಟು, ದಟ್ ಈಸ್ ಅನ್ಲಿಮಿಟೆಡ್ ಆಫರ್ ಬಂದ್ಬಿಟ್ಟು 289. ಇವಾಗ ಬಕೆಟ್ ಬಿರಿಯಾನಿ ಕಾಂಬೋಸು ಅದೆಲ್ಲ ನಡೀತಿದೆ. ಸೊ ಅಲ್ಲೂ ನಿಮಗೆ ಸಿಗುತ್ತೆ, ಬಕೆಟ್ ಬಿರಿಯಾನಿ ಮಿನಿ ಸಿಗುತ್ತೆ, ಲಾರ್ಜ್ ಸಿಗುತ್ತೆ. ಸೊ ಆ ಥರನೂ ಇದೆ. ಅದು ಬಿಟ್ಟರೆ ನಿಮಗೆ ಜಾಸ್ತಿ ದಿನ ಕಾಲ ಅಂದರೆ ಕಾಂಬೋನೂ ಇರುತ್ತೆ. ಅದು ಆಗಲಿಲ್ಲ ಅಂತಂದರೆ ನಿಮ್ಗೆ ಏನು ಬೇಕೋ ಪ್ರಿಫರ್ಡ್ ಡಿಶಸ್ಸು ಆ ಥರ ಬೇಕಿದ್ರು ಆಪ್ಷನ್. ಅದು ಆಗಲಿಲ್ಲ ಅಂದರೆ ಮನೇಲಿ ಮಾಡ್ಕೊಂಡು ತಿನ್ಕೊ. ಸೊ ಗೈಸ್, ನಾವು ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಹಾಕಿದ್ದೇನೆಂದ್ರೆ ಎಲೆ ಹಾಕಿದ್ರು, ಫ್ರೆಶ್ ಆಗಿ ತೆಗೆದಿರು, ತೊಳೆದು ಹಾಕಿದ್ರು, ಮಜಾ ಬಂದ್ಬಿಟ್ಟು. ಎಲೆ ನಾವು ಕೇಳೋದಕ್ಕಿಂತ ಮುಂಚೆ ಈರುಳ್ಳಿ ಕಟ್ ಮಾಡ್ಕೊಂಡು ತಗೊಂಡು ಕೊಟ್ಟರು. ಸೊ ಅದೇ ನಮ್ಮ ಧನುಷ್ ಅವರು ಕಂಪ್ಲೀಟ್ ಈರುಳ್ಳಿ ಪ್ರಿಯರು. ಅವ್ರಿಗೆ ಈರುಳ್ಳಿ ಇಲ್ಲ ಅಂದರೆ ಅಡುಗೆನೂ ಮಾಡಲ್ಲ, ಊಟನೂ ಮಾಡಲ್ಲ ಅವರು. ಸೊ ಕರಿ ಫ್ರೈ ಕಬಾಬ್ ಎಲ್ಲ ಬೇಗ ತಂದ್ಕೊಟ್ರು. ಆಮೇಲೆ ಬಿರಿಯಾನಿ ಬಂದು ಟ್ರೆಡಿಷನಲ್ ವೇಲ್ ತಂದ್ಕೊಟ್ರು. ಅದೇನ್ ಬ್ರೋ? ಜೊನ್ನೆ ಅಂತಾರೆ ಎಲೆ, ಅದ್ರಲ್ಲಿ ಹಾಕೊಂಡು ತಂದಿದ್ರು. ಪ್ರೆಸೆಂಟಬಲ್ ಆಗಿರುತ್ತೆ, ನೋಡಕ್ ಚೆನ್ನಾಗಿ. ಮತ್ತೆ ಪೀಸ್ ಎಲ್ಲ ಹಾಕಿದ್ರು. ಅದು ಫುಲ್ ಬಿರಿಯಾನಿ ಮಾತ್ರ ಬಿರಿಯಾನಿ ಮಾತ್ರ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್. ಫುಲ್ಲು ನ್ಯಾಚುರಲ್ಲು, ಫುಲ್ಲು ಸಕ್ಕತ್ತಾಯಿತು, ಅಲ್ಟಿಮೇಟ್ ಆಗಿತ್ತು. ಮಾತ್ರ ಮೊಟ್ಟೆ ಒಂದು ಅರ್ಧ ಮೊಟ್ಟೆ ಹಾಕಿದ್ರು ಅನ್ಸುತ್ತೆ. ಬಜೆಟ್ ಫ್ರೆಂಡ್ಲಿ, ಹೆವಿ 160 ಅನ್ಸುತ್ತೆ. ರೀಸನಬಲ್, ಹೆವಿ ರೀಸನಬಲ್, ಹೆವಿ ವರ್ತ್ ಆಗಿತ್ತು. ನಾನಂತೂ ಬರೀ ಬಿರಿಯಾನಿ ತಿಂತಾ ಇದ್ದೆ, ಪೀಸ್ ತಿಂತಾ ಇರ್ಲಿಲ್ಲ. ಯಾಕಂತ ಕೇಳ್ತೀರಾ, ಆ ರೈಸ್ ಅಷ್ಟು ಚೆನ್ನಾಗಿತ್ತು. ಫುಲ್ ಬಿಡಿ ಬಿಡಿ ಒಂಥರ ಬೇರೆ ಲೆವೆಲ್ ರೈಸ್ ಗಾಯ್ಸ್. ಆ ಟೇಸ್ಟ್ ಅಲ್ಲಿ ತುಂಬಾ ನ್ಯಾಚುರಲ್ ಆಗಿತ್ತು. ಅದ್ರ ಜೊತೆಗೆ ಕರಿಯಲ್ಲಿ ಫ್ರೈ ಕೊಟ್ಟಿದ್ರು ಒಂದು, ಆ ಫ್ರೈ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನನಗೇನಂದ್ರೆ ಒಂಥರ ಗ್ರೇವಿ ತರ ಕೊಟ್ಟಿದ್ರು ಒಂದು. ಕರೆಕ್ಟ್. ಅದು ಏನ್ ಚೆನ್ನಾಗಿತ್ತು ಅಂತೀರಾ, ರೈಸ್ ಹಾಕೊಂಡು ತಿಂತಾ ಇದ್ರೆ. ಸೊ ಹಳ್ಳಿ ಸ್ಟೈಲು. ದಟ್ ವಾಸ್ ಆ್ಯಕ್ಚುಲಿ ಏನು ಅಂತ ಅಂದರೆ, ಈ ಚಿಕನ್ ಚಾಪ್ಸ್ ಅಂತ ಗ್ರೀನ್ ಕಲರ್ ಟೆಕ್ಸ್ಚರ್ ಇರುತ್ತೆ, ಫುಲ್ಲು ಪುದೀನ ಅದು ಇದೆಲ್ಲ ಹಾಕ್ಬಿಟ್ಟು ಮಸಾಲೆದಾರ ಆಗಿತ್ತು ಫುಲ್ಲು. ಸೊ ಚಿಕನ್ ಚಾಪ್ಸ್ ಈಸ್ ಮೈ ಪರ್ಸನಲ್ ಫೇವ್ರೇಟು. ಅದ್ರ ಜೊತೆಗೆ ಬಿರಿಯಾನಿ ಹಾಕೊಂಡು ತಿಂದಿದ್ರೆ ನೆಕ್ಸ್ಟ್ ಲೆವೆಲ್. ಆದರೆ ಎಲ್ಲದಕ್ಕಿಂತ ಸೂಪರ್ ಆಗಿದ್ದು ಅಂದರೆ ಕಬಾಬ್. ಹೌದು, ಕಬಾಬ್ ತಿಂತಾಯಿದ್ರೆ ಮಜಾ ಬಂದ್ಬಿಡ್ತು ನನಗೆ. ಏನು ಸಖತ್ತಾಗಿತ್ತು ಗೊತ್ತಾ, ಫುಲ್ಲು ಜ್ಯೂಸ್ ಒಳಗಡೆ ಜ್ಯೂಸಿ ಆಗಿತ್ತು, ಕ್ರಂಚಿ ಆಗಿತ್ತು, ಸಖತ್ತಾಯಿತು. ಓವರಾಲ್ ತಿಂದಿರುವಾಗ ಮಜಾ ಬಂದ್ಬಿಡ್ತು. ಇಲ್ಲಿ ಕೂತ್ಕೊ, ನೀನು ಆ ಕಡೆ ಹೋಗಿಲ್ಲ ಅಂದರೆ. ನಮ್ಮ ಫೇವ್ರೇಟ್ ಡಾಗಿ ಇದು, ತುಂಬಾ ಒಳ್ಳೆ ಡಾಗಿ ಬ್ರೋ. ಹಲೋ, ಏರ್ ಕಮ್, ಶೇಕ್ ಹ್ಯಾಂಡ್ ಕೊಡು ಗುರು, ಇಗ್ನೋರ್ ಮಾಡ್ಬಿಟ್ಟು ಹೋಗ್ಬಿಡುತ್ತೆ. ಇಷ್ಟ ಆಗೋಗಿದ್ದೇವೆ, ನಾನು ಯೂಟ್ಯೂಬಲ್ಲಿ ಬರಬೇಕು ಅಂತ ಎಲ್ಲ. ಫಸ್ಟ್ ಅವರು ಮೊಸರು ಬಜ್ಜಿ ಮತ್ತೆ ಗ್ರೇವಿ ಸೇರ್ವಾ ಕೊಡ್ತಾರೆ ಅಂತಿದ್ವಲ್ಲ. ಸೊ ನಾನು ನಿಜ ಹೇಳ್ತೀನಿ, ನೀವು ಇದನ್ನೇ ಲೆಕ್ಕ ಹಾಕೊಳ್ಳಿ ಎಷ್ಟು ಚೆನ್ನಾಗಿತ್ತು ಅಂತ. ಗ್ರೇವಿ ಮತ್ತೆ ಮೊಸರು ಬಜ್ಜಿ ನಾನು ಮುಟ್ಟೆ ಇಲ್ಲ ಲಾಸ್ಟ್ವರೆಗೂ. ಹೌದು, ಸೇರ್ವಾ ಮತ್ತೆ ಮೊಸರು ಬಜ್ಜಿ ಏನಿದೆ ಲಾಸ್ಟ್ವರೆಗೂ ನಾನು ಮುಟ್ಟೆ ಇಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಚೆನ್ನಾಗಿದ್ದಿರಬೇಕು ಊಟ. ಗ್ರೇವಿ ಮತ್ತೆ ಮೊಸರು ಕೊಡ್ತಾರಲ್ಲ, ಅದೇನಂದ್ರೆ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ. ಆದ್ರೆ ರೈಸ್ ಎಷ್ಟು ಸಕ್ಕತ್ತಾಯ್ತು ಅಂದ್ರೆ ಅದ್ರ ಅವಶ್ಯಕತೆ ಇಲ್ಲ. ಬರೀ ಆ ನ್ಯಾಚುರಲ್ ಟೇಸ್ಟ್ ಬರಲಿ ಅಂತಾನೆ ಇದೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ನನ್ನ ಫೇವರೇಟ್ ಅಂತೂ ಬಿರಿಯಾನಿ ಗೈಸ್. ನಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ರೈಸ್, ನಾನು ಹೇಳೋಕ್ಕಲ್ಲ ನಿಮಗೆ. ಅಂತಂದ್ರೆ ಅವರು 3 ಟೈಪ್ಸ್ ಆಫ್ ಏನಂತಾರೆ ಡಿಶಸ್ ಕೊಟ್ಟಿದ್ರು ಚಿಕನಲ್ಲಿ. ಗ್ರೇವಿ ಆಗಿರ್ಬೋದು, ಜೊತೆಗೆ ಆ್ಯಕ್ಚುಲಿ ಗ್ರೇವಿ ಅಲ್ಲ, ಫ್ರೈ ಮತ್ತು ಚಿಕನ್ ಚಾಪ್ಸು ಮತ್ತು ಕಬಾಬು 3 ಟೈಪ್ ಕೊಟ್ಟಿದ್ರು. ಇದ್ರ 3 ಜೊತೆಗೆ ನಾವು ನೆಂಚ್ಕೊಂಡು ತಿನ್ನೋಷ್ಟೊತ್ತಿಗೆ ಖಾಲಿನೇ ಆಗೋಯ್ತು ರೈಸ್. ಸೊ ಏನಂತಾರೆ ಕನ್ಫ್ಯೂಷನಲ್ಲಿದ್ವಿ, ಯಾವ್ದು ಮೇಯ್ನಾಗಿ ತಿನ್ನಬೇಕು ಅಂತ ಗೊತ್ತೇ ಆಗಲ್ಲ. 3 ಈಕ್ವಿವೆಲೆಂಟಾಗಿ ಚೆನ್ನಾಗಿತ್ತು. ಏನಂದರೆ ವರ್ತ್ ಇಟ್. ನಾವು ಬೇರೆದ ಬಗ್ಗೆ ಗೊತ್ತಿಲ್ಲ ನಮಗೆ, ಬಟ್ ನಾವು ತಿನ್ನೋಂತೂ ಟೋಟಲಿ ವರ್ತ್ ಇಟ್ ಫಾರ್ ದ ಪ್ರೈಸ್ ಆ್ಯಂಡ್ ಫಾರ್ ದ ಟೇಸ್ಟ್ ಆ್ಯಸ್ ವೆಲ್. ಆ ಜಾಗದಲ್ಲಿ ಆ ಪ್ರೈಸ್ ರೇಂಜ್ಗೆ ಮತ್ತು ಆ ಕಾಂಬೋ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದಕ್ಕಿಂತ ನೀವು ಚೂರು ಮುಂದೆ ಹೋದರೆ ಆಹಾರ ನಗರ ಅಂತ ಇತ್ತು. ಅದ್ರ ರಿವ್ಯೂ ನೀವು ನೋಡಿಲ್ಲ ಅಂದರೆ ಲಾಸ್ಟಲ್ಲಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಈಗ ಒಂದ್ಸಲ ಚೆಕ್ ಮಾಡ್ಬಿಡಿ. ನಿಮ್ಮ ಫೇವ್ರೇಟ್ ಡಿಶ್ ಯಾವ್ದು ಬ್ರೋ? ರೈಸ್ ತುಂಬ ಇಷ್ಟ ಆಯಿತು. ಆಮೇಲೆ ಕಬಾಬ್ ತುಂಬ ಸಖತ್ತಾಯಿತು. ಲಾಸ್ಟ್ ನಾನು ಒಂಚೂರು ನಿಂಬೆಹಣ್ಣು ಹಾಕೊಂಡು ತಿನ್ಬಿಟ್ಟೆ, ಮಜಾ ಬಂದ್ಬಿಡ್ತು. ನಿಮ್ಮ ಧನುಷ್ರೆ ನಿಮ್ಮ ಫೇವ್ರೇಟ್ ಡಿಶ್ ಯಾವುದು? ಸೊ ನನಗೆ ಒಂದು ಚೂಸ್ ಮಾಡೋಕ್ಕೆ ಹೆವಿ ಕಷ್ಟ ಆಗುತ್ತೆ, ಯಾಕೆಂದರೆ 3 ಈಕ್ವಲ್ ಆಗಿ ಸಕ್ಕತ್ತಾಗಿತ್ತು. ಒಂದು ಹೇಳಲೇಬೇಕು ಅಂತಂದರೆ ಐ ಥಿಂಕ್ ಐ ವಿಲ್ ಗೋ ವಿತ್ ಚಿಕನ್ ಚಾಪ್ಸ್. ಎಷ್ಟು ಸ್ಟಾರ್ ಕೊಡ್ತೀರಾ ಬ್ರೋ? ನಾನು ಔಟ್ ಆಫ್ 5 ಐ ವಿಲ್ ಗಿವ್ 4.1. ಓಕೆ ಧನುಷ್ರೆ? ನಾನು ಆ್ಯಕ್ಚುಲಿ ಐ ಥಿಂಕ್ ಐ ವಿಲ್ ಗಿವ್ 4.8. 160 is not at all worth it. ಇನ್ನೂ ಜಾಸ್ತಿ ಕೊಡ್ಬೋದು ಅದಕ್ಕೆ, ಅಷ್ಟು ಚೆನ್ನಾಗಿತ್ತು. ಅವ್ನು ಕೇಳಿಸ್ಕೊಂಡು ಜಾಸ್ತಿ ಮಾಡ್ತಾರೆ ಸುಮ್ಮನೆ.
ನಾನು ಎಷ್ಟು ಸ್ಟಾರ್ಸ್ ಕೊಡ್ತೀನಿ ಅಂದರೆ ಐ ವುಡ್ ಗಿವ್ ಇಟ್ 4 ಸ್ಟಾರ್ಸ್. ಸೊ ನನಗೂ ತುಂಬಾ ಇಷ್ಟ ಆಯಿತು. ಅವ್ರ ಸರ್ವಿಸ್ ಆಗಿರ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನೀವು ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಟ್ರೈ ಮಾಡ್ಬೋದು. ಮತ್ತು ನೀವು ಇನ್ಫ್ಯಾಕ್ಟ್ ಅನ್ಲಿಮಿಟೆಡು ಇದೆ, ಅನ್ಲಿಮಿಟೆಡ್ಗೂ ಹೋಗ್ಬೋದು ನೀವು ತುಂಬ ತಿನ್ನಂಗಿದ್ರೆ. ಬಟ್ ವೇಸ್ಟ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಿಜ. ಲಾಸ್ಟ್ ವಿಡಿಯೋ ತುಂಬ ಚೆನ್ನಾಗೋಯ್ತು. ನಿಮ್ಮೆಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ಇನ್ನು ಮುಂದೆ ಸೈಕ್ ವಿಡಿಯೋ ಕೊಡ್ತಾ ಇರ್ತೀವಿ. ಹಂಗೆ ಈಸ್ಕೊತಾ ಇರಿ, ಕೊಡ್ತಾ ಇರ್ತೀವಿ, ಈಸ್ಕೊತಾ ಇರಬೇಕು. ಆಮೇಲೆ ಅಷ್ಟೇ. ಟಾಟಾ, ಬಾಯ್ ಬಾಯ್, ಸಿಗೋಣ. ಬಾಯ್. ಅದಕ್ಕೂ